ಹಾಂ ಏನು ಮಾಡ್ತೀವಿ? ಹಾಲು ಕಾಯಕ್ಕಿತ್ತು. ಏನು ಮಾಡೋಣ? ಮಶ್ರೂಮ್ ಗೋಬಿ ಮಾಡ್ಬೇವಿ. ಇವಾಗ ಹ್ಞೂ ಮಶ್ರೂಮ್ ತಗೊಂಡು ಹೋಗಿ. ಮಾಡ್ತೀಯಾ? ಹ್ಞೂ ಮಾಡ್ಕೊಡ್ತೀನಿ, ತಗೊಂಡು ಹೋಗಿ. ಓಕೆ ಆಯಿತು, ತರ್ತೀನಿ. 5 minutes later. ಇಬ್ಬಿ ತಗೋ ಮಶ್ರೂಮ್. ಎಷ್ಟು 2 ಪ್ಯಾಕೆಟ್ ತಂದಿದ್ಯಾ? ಹ್ಞೂ ಓಕೆ ಆಯಿತು, ಮಾಡ್ಕೊಡ್ತೀನಿ. ಕಟ್ ಮಾಡಿ. ಯೂಟ್ಯೂಬ್ ಚಾನಲ್ಗೆ ಮಶ್ರೂಮ್ದು ಮಂಚೂರಿ ಹಾಕಿಲ್ವಲ್ಲ, ವಿಡಿಯೋ ಮಾಡಲಾ? ಓಕೆ ಮಾಡಾಯ್ತು. ಜಾಸ್ತಿ ಹಾಕ್ಬಿಟ್ಟೆ. ಏನು ಪ್ರಾಬ್ಲಮ್? ಏನಾಗ್ತಾರೆ ಅದಕ್ಕೆ? ನನಗೂ ಹೇಳ್ಕೊಡ್ತೀಯಾ? ನಾವೇ ಮಾಡ್ಕೊಡ್ತೀನಿ ಬಿಡು, ನೀನೇನು ಮಾಡೋದು ಬೇಡ. ಮಾಡೋದು ನೋಡು ಸಾಕು. ಏನು ಮಾಡೋದು ಬೇಬಿ? ಮಶ್ರೂಮ್ ಗೋಬಿ ಮಾಡೋದನ್ನ ನೋಡು ಸಾಕು. ಏನಿದು? ಕಾರ್ನ್ಫ್ಲವರು ಮೈದಾ ಹಿಟ್ಟು ಹಾಕಿದ್ದೀನಿ, ಅದಕ್ಕೆ ಖಾರ ಪುಡಿ, ಇದು ಮಶ್ರೂಮ್ ಹೆಚ್ಚಿಟ್ಕೊಂಡಿದ್ಯಾ? ಇದೇನಿದು? ಕಾರ್ನ್ಫ್ಲೋರ್. ಏನು ಫ್ಲೋರು? ಕಾರ್ನ್ಫ್ಲವರು, ಮೈದಾ ಹಿಟ್ಟು, ಹಚ್ಕಾರ ಪುಡಿ, ಇಷ್ಟು ಈರುಳ್ಳಿ, ಕೊತ್ತಂಬರಿ, ಸಣ್ಣಗೆ ಹಚ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್, ಅದೆಲ್ಲ ಒಗ್ಗರಣೆಗೆ ಬೇಯಿಸ್ಕೊಳ್ಳೋಕ್ಕೆ. ಕಾರ್ನ್ಫ್ಲವರು, ಮೈದಾ ಹಿಟ್ಟು, ಖಾರ ಪುಡಿ ಮತ್ತು ಪೆಪ್ಪರ್ ಪುಡಿ, ಸ್ವಲ್ಪ ಸಾಲ್ಟ್ ಹಾಕಿ, ಸ್ವಲ್ಪ ರುಚಿಗೆ ಸಾಲ್ಟ್ ಹಾಕಿ ಕಲ್ಸ್ಕೊಬೇಕು. ಎಷ್ಟು ಹಾಕಬೇಕು? ಉಪ್ಪು ಸ್ವಲ್ಪ ಲೈಟಾಗಿ ಇರಬೇಕು, ಯಾಕಂದರೆ ರೋಸ್ಟ್ ಬೇರೆ ಮಾಡ್ತೀವಲ್ಲ. ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು, ಹಾಕೊಂಡು ಒಂದೇ ಸಲ ಹಾಕೊಂಬಾರ್ದು. ಬೇರೆ ಮಶ್ರೂಮ್ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಅಂದರೆ ಕಬಾಬ್ ಮಾಡ್ತಿರಲ್ಲ ಆ ಥರನೇ ಇವೆ? ಹಾಂ, ಸೇಮ್ ಕಬಾಬ್ಗೆಲ್ಲ ಹೆಂಗೆ ಕಲ್ಸ್ಕೊಂಡು ನಾಳೆ ಕಬಾಬ್ ಮಾಡಬೇಕು. ಸಂಡೇ ಕಬಾಬ್ ಬೇಕಾ? ಮತ್ತು ಮಾಡಿದಲ್ಲ ಆ ಥರ ಇದನ್ನೇ ಮಾಡಬೇಕು. ಹಾಕ್ಬೇಕಾ? ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಮಶ್ರೂಮು ಹಾಕ್ಕೊಂಡು ಅಷ್ಟಕ್ಕೆ ಇಷ್ಟು ಸಾಕಾ? ಹೇಳು ಹಾಗೇನೆ. ನೀಟಾಗಿ ಕಲಿಸ್ಕೋಬೇಕು, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕಲಿಸ್ಬಿಟ್ಟು ಒಂದು 10 ನಿಮಿಷ ಇಟ್ಬೇಕು, ನೆನ್ಕೊಬೇಕದು ಒಂದು ಸ್ವಲ್ಪ. Few moments later. ಮಿಕ್ಸ್ ಆಗ್ತೇವೆ. 10 ನಿಮಿಷ ಆಯ್ತಲ್ಲ, ಎಣ್ಣೆ ಹಾಕ್ಬೇಕಾ? ಎಣ್ಣೆನಲ್ಲಿ ಡ್ರೈ ಗೋಬಿ ಥರ ಕರ್ಕೊಬೇಕು, ಎಣ್ಣೆಲಿ ಕರಿಬೇಕು. ಡ್ರೈ ಗೋಬಿ ತಿನ್ನೋ ಚೆನ್ನಾಗಿರುತ್ತಲ್ಲ? ಅಂದರೆ ಎಲೆಕೋಸ್ತರ ತಿನ್ನೋ ಚೆನ್ನಾಗಿರಲ್ಲ ಅಂತನಾ? ಎಲೆಕೋಸಲ್ಲ, ಎಲೆಕೋಸಲ್ಲಿ ಮಾಡ್ತಾರಲ್ಲ ಅದು ಬೇರೆ ಥರ ಇರುತ್ತೆ, ಇದು ಬೇರೆ ಥರ ಇರುತ್ತೆ ಟೇಸ್ಟ್. ಅದು ಮಾಡ್ತೀಯಾ? ಯಾಕೆ ನೀನು ಯಾವತ್ತೂ ತಿಂದೇ ಇಲ್ಲ? ನಾನು ಎಷ್ಟು ಸಲ ಮಾಡ್ಕೊಟ್ಟಿದ್ದೀನಿ ಬರೀ ಇಂಥದ್ದೇ. ಡ್ರೈ ಗೋಬಿ ಚೆನ್ನಾಗಿ ಇಷ್ಟ ನನಗೆ. ನಿನಗೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೈಕಾ? ಎಣ್ಣೆ ಕಾಯ್ಬೇಕಾ? ಸ್ಮೈಲ್ ಮಾಡಿ ಹೋಗಿ ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಒಂದೊಂದೇ ಹಾಕಿ. ಚಿಕನ್ ಥರನಾ? ಲಾಲಿಪಾಪು, ಚಿಕನ್ ಲಾಲಿಪಾಪ್. ಹಾಂ, ಚಿಕನ್ ಲಾಲಿಪಾಪ್ ಅಲ್ಲಪ್ಪ. ಆ ಥರನೇ ಕಾಣಿಸ್ತಿದೆ ನನಗೆ. ಅದು ಮಾಡ್ಕೊಟ್ಟಿದ್ದಲ್ಲ ಚಿಕನ್ ಲಾಲಿಪಾಪು. ಚೆನ್ನಾಗಿ ಮಿಕ್ಸ್ ಆಗಿದೆಯಾ? ಹಾಂ, ತುಂಬ ದಿನ ಆಗಿತ್ತು ಕೇಳೋದೆ ಅಂತ ಮಾಡ್ಕೊತಾ ಇದ್ದೀನಿ. ನನಗೋಸ್ಕರ ಮಾಡ್ಕೊಡ್ತೀಯಾ? ನೋಡು, ನಾನು ನನಗೋಸ್ಕರ ಹಿಂಗೆ ಮಾಡ್ಕೊಡ್ತಿದ್ಯಾ, ನಿನಗೋಸ್ಕರ ನಾನು ವೀಡಿಯೋನ ಶೂಟ್ ಮಾಡ್ಕೊಡ್ತಾ ಇದ್ದೀನಿ. ವಾವ್, ಸಾಕತ್ತಾಗಿ ಮಾಡಿದ್ದೀವಿ.
5 minutes later. ಇಲ್ಲೆಲ್ಲ ರೋಸ್ಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಏನು ಮತ್ತೆ ಅದಕ್ಕೆ ಮಸಾಲೆ ಥರ ಮಾಡ್ಕೊಬೇಕಲ್ವಾ, ಅದಕ್ಕೆ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕೊಂಡು ಸಾಕಷ್ಟು ಆಗತ್ತಾ? ಅದೇ ಬೇಜಾರಾಗುತ್ತೆ ನೋಡ್ಕೊಂತೀರ. ಸಾಸು, ರೆಡ್ ಚಿಲ್ಲಿ ಸಾಸು, ಸ್ವಲ್ಪ ಸಾಲ್ಟ್ ಹಾಕೊಂಡು ನೀರು ಹಾಕೊಬೇಕು. ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಹಾಕಬೇಕು. ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ 1 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕ್ಯಾಪ್ಸಿಕಮ್ ಸಣ್ಣಗೆ ಹಾಕ್ಕೊಂಡಿರೋದು ಎಲ್ಲ ಹಾಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಮೆತ್ತಗಾಗುತ್ತೆ. ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಸೈಡಲ್ಲಿ ಏನು ಮಾಡ್ಕೊಂಡಿರ್ತೀವೋ ಕಾರ್ನ್ಫ್ಲೋರಲ್ಲಿ ಹಾಕಿ ಚೆನ್ನಾಗಿ ಹಾಕಿ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸ್ತೀವ. ಅದಕ್ಕೆ ಇವಾಗ 1 ಸ್ಪೂನಷ್ಟು ಸೋಯಾ ಸಾಸು, 1 ಸ್ಪೂನಷ್ಟು ವಿನಿಗರು, ಗ್ರೀನ್ ಸಾಸು, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಾಡಬೇಕು. ಈ ಥರ ಸ್ವಲ್ಪ ಗಟ್ಟಿ ಆದಮೇಲೆ ಎಣ್ಣೆಲಿ ಕರೆದಿರೋ ಮಿಕ್ಸ್ ಮಾಡ್ಕೊಬೇಕು. ನಿಮ್ಗೇನ ಗರಿಗರಿಯಾಗಿ ಬೇಕು ಅಂದರೆ ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಮೆತ್ತಿಗಿರಲಪ್ಪ ಅನ್ನೋದಾದರೆ ಒಂದು ಚೂರು ಇದ್ರೊಳಗೆ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಉದುರು. ಫೈನಲ್ ಆಗಿ ಮಶ್ರೂಮ್ ಮಂಚೂರಿ ರೆಡಿ. Oh my god! Wow! ಬೇಬಿ ಗೋಬಿ ಮಂಚೂರಿ ರೆಡಿ. ನೀವು ಕೇಳ್ದಲ್ಲ ತಗೋ. ಸೂಪರ್ ಆಗೈತೆ ಬೇಬಿ. ತಿಂದು ಟೇಸ್ಟ್ ನೋಡಿ ಹೇಳಿ ಆಮೇಲೆ. ಸ್ಪೂನು ಮಸಾಲೆ ಕೊಡ್ತೀನಿ. ಓಕೆ ಸಕ್ಕತ್ತಾಗಿದೆ. ಸ್ಮೆಲ್ ಹೆಂಗಿದೆ? ಸೂಪರ್ ಆಗಿದೆ. ಪಮ್ಮ ಕೊಡು. ಒಳ್ಳೆ ನೋಡೋಣ ಪಮ್ಮ. ಹೆಂಗಿದೆ? ಸೂಪರ್ ಆಗಿದೆ. ಹೊರಗಡೆ ಎಲ್ಲ ದುಡ್ಡು ಕೊಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ತಿಲ್ಲ, ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದು. ಟೇಸ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿದೆ. ನಮ್ಮ ಚಾನಲ್ ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನೇನು ವೀಡಿಯೋಗಳು ಹಾಕ್ತೀನೋ ಜಾಸ್ತಿ ವೀಡಿಯೋ ವಾಚ್ ಮಾಡಿ. ಏನೇ ಇದ್ರು ಕಾಮೆಂಟ್ಸ್ ಮಾಡಿ ಹೇಳಿ. ಲೈಕ್ಸ್ ಮಾಡಿ, ನಮ್ಮ ಚಾನಲ್ನ ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.